ಗುಡ್ ಮಾರ್ನಿಂಗ್ ಟು ಆಲ್ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರೇಕ್ಷಕರೇ. ನಾನು ಹಿಂದಿನ ಎಪಿಸೋಡ್ನಲ್ಲಿ ಆಗಸ್ಟ್ ಕೋಮ್ಟ್ ಅವರ ಜೀವನ ಚರಿತ್ರೆಯ ಬಗ್ಗೆ ಮಾತಾಡಿದ್ದೆ. ಇದನ್ನು 4ನೇ ಸೆಮಿಸ್ಟರ್ನ ಒಂದು ಸಿಲೆಬಸ್ಗಾಗಿ ಇಟ್ಟಿರ್ತಕ್ಕಂಥದ್ದು ನಿಮಗೆ ಗೊತ್ತಿರತಕ್ಕಂಥ ವಿಷಯ. ಈ ಒಂದು ಪೇಪರ್ನಲ್ಲಿ ನಾವು ಅನೇಕ ಜನ ಪಾಶ್ಚಾತ್ಯ ಚಿಂತಕರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. 5 ಪಾಶ್ಚಾತ್ಯ ಚಿಂತಕರ ಬಗ್ಗೆ ಅಭ್ಯಾಸ ಮಾಡಬೇಕಾಗಿತ್ತು. ಅದರಲ್ಲಿ ಉಳಿದಂಥ 4 ಚಿಂತಕರ ಬಗ್ಗೆ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಮಾಹಿತಿಯನ್ನು ಒದಗಿಸಿದ್ದೇನೆ. ಇದನ್ನು ಕರೋನಾ ವ್ಯಾಪಿಸುವುದಕ್ಕಿಂತ ಮೊದಲು ತರಗತಿಗಳಲ್ಲಿ ಡಿಸ್ಕಸ್ ಮಾಡಿದ್ದನ್ನ ಮತ್ತೊಮ್ಮೆ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಈ ಆಗಸ್ಟ್ ಕೋಮ್ಟ್ ಅವರ 4ನೇ ಸೆಮಿನಾರ್ ಪಾಶ್ಚಿಮಾತ್ಯ ಚಿಂತಕರಲ್ಲಿಯ ಒಬ್ಬರಾದಂಥ ಇವರ ಬಗ್ಗೆ ಜೀವನ ಚರಿತ್ರೆಯ ಬಗ್ಗೆ ಹೇಳಿರೋದಾದ ನಂತರ ಈಗ ಅವರು ಮಂಡಿಸಿದಂಥ ಕೆಲವಾರು ಸಿದ್ಧಾಂತಗಳನ್ನು ಅಭ್ಯಾಸಿಸಬೇಕು. ಅದರಲ್ಲಿ ನಾನು ಈಗ ವಾಸ್ತವಿಕವಾದ ಎನ್ನುವ ಒಂದು ಸಿದ್ಧಾಂತವನ್ನು ಅವರು ಮಂಡಿಸಿದಂಥ ವಾಸ್ತವವಾದ ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಎಂತಕ್ಕಂಥದ್ರ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನಿಸ್ತೇನೆ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಆಗಸ್ಟ್ ಕೋಮ್ಟ್ ಅವರು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದರು. ಅದಕ್ಕಾಗಿಯೇ ಅವರು ಈ ಸಮಾಜಶಾಸ್ತ್ರ ಎನ್ನುವ ಪದವನ್ನು ಹುಟ್ಟು ಹಾಕಿ ಅದನ್ನೊಂದು ಸಪ್ರೇಟ್ ಒಂದು ಅಧ್ಯಯನದ ವಸ್ತುವನ್ನಾಗಿ ಮಾಡಿದರು. ಹಿಂದೆ ಎಲ್ಲ ಇದು ಬೇರೆ ಬೇರೆ ಶಾಸ್ತ್ರಗಳೊಂದಿಗೆ ಸೇರ್ಕೊಂಡು ಹೋಗಿತ್ತು. ಆದರೆ ಇದಕ್ಕೊಂದು ಚೌಕಟ್ಟನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು ಅವರೇ ಆಗಿದ್ದರಿಂದ ಅವರು 1839ರಲ್ಲಿ ಈ ಕೆಲಸವನ್ನು ಮಾಡಿದರು. ಅದಕ್ಕಾಗಿಯೇ ಅವರಿಗೆ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗಿದೆ ಅನ್ನೋದು ನಿಮಗೆ ಗೊತ್ತು. ಆಗಸ್ಟ್ ಕೋಮ್ಟ್ ಅವರ ಚಿಂತನೆಗಳಲ್ಲಿ ವಾಸ್ತವವಾದಕ್ಕೆ ಪ್ರಮುಖವಾದಂಥ ಸ್ಥಾನ ಇದೆ. ಈ ವಾಸ್ತವವಾದ ಎಂತಕ್ಕಂಥದ್ದು ವಾಸ್ತವ ಸಂಬಂಧಗಳ ವೈಜ್ಞಾನಿಕ ಸಂಬಂಧಗಳನ್ನು ವಾಸ್ತವಿಕವಾದಂಥ ಘಟನೆಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನಿಸ್ತದೆ. ಮಾನವ ಸಮಾಜವನ್ನು ಅವಲೋಕನ ಮಾಡಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು ಇದರ ಕೆಲಸವಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಸಾಮಾಜಿಕ ಸಂಗತಿಗಳನ್ನು ಅವಲೋಕನ ಮಾಡಿ ಹೋಲಿಕೆ ಮಾಡಿ ಐತಿಹಾಸಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನ ಮಾಡುವಂಥದ್ದು ಅವಶ್ಯಕವಾಗಿದೆ ಅಂತ ಹೇಳಿ ಆಗಸ್ಟ್ ಕೋಮ್ಟ್ ಅವರು ಪ್ರತಿಪಾದಿಸಿದ್ದಾರೆ. ಇಲ್ಲಿ ಅವೈಜ್ಞಾನಿಕ ಅಂಶಗಳಿಗೆ ಆಸ್ಪದವಿಲ್ಲ. ಅಂದರೆ ಮೂಢನಂಬಿಕೆಗಳು, ಕಂದಾಚಾರಗಳು ಇವುಗಳಿಗೆ ಆಸ್ಪದ ಇಲ್ಲ ಅಂತಕ್ಕಂಥ ಅಂಶವನ್ನು ಕೋಮ್ಟ್ ಅವರು ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಒಂದು ವಾಸ್ತವಿಕತೆಯನ್ನು ಅಧ್ಯಯನ ಮಾಡಲಿಕ್ಕೆ ಅವಲೋಕನ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳಿದರು. ಸೊ ಅವಲೋಕನವನ್ನು ಆಧರಿಸಿ ಸಾಮಾಜಿಕ ಸಂಗತಿಗಳನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವುದು ಸಾಧ್ಯ. ಹಾಗೂ ಆ ವಿಧಾನವನ್ನು ಬಳಸಿಕೊಳ್ಳುವುದರ ಮೂಲಕ ಸಮಾಜಶಾಸ್ತ್ರ ಒಂದು ವಿಜ್ಞಾನದ ಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ ಎಂದು ಕೋಮ್ಟ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮುಂದುವರೆದು ಕೋಮ್ಟ್ ಅವರು ಸಮಾಜಶಾಸ್ತ್ರದಲ್ಲಿ ವಾಸ್ತವವಾದದ ಬಗ್ಗೆ ಮಾತನಾಡುವಾಗ ಇಲ್ಲಿ 3 ಪ್ರಮುಖವಾದಂಥ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾತಾಡ್ತಾರೆ. ಒಂದು, ವಸ್ತುನಿಷ್ಠತೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ಮೊದಲು ಸಮಾಜಶಾಸ್ತ್ರಜ್ಞನಾದವನು ವಾಸ್ತವಿಕತೆಯನ್ನು ಆಧರಿಸಿ ವಿವರಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕು. ಎರಡನೇದಾಗಿ ಅವನು
ಸಾಮಾಜಿಕ ಸಂಗತಿಗಳನ್ನು ಅಭ್ಯಾಸಿಸಿ ಮಾಹಿತಿಯನ್ನು ಸಂಗ್ರಹಿಸುವ ವೇಳೆ ಪೂರ್ವಾಗ್ರಹ ಪೀಡಿತನಾಗಿರಬಾರದು. ಮೂರನೇದಾಗಿ ಅವನು ಸಾಮಾಜಿಕ ಸಂಗತಿಗಳ ಬಗ್ಗೆ ಅಧ್ಯಯನವನ್ನು ಮಾಡುವಾಗ ಸ್ವಜನ ಪಕ್ಷಪಾತಕ್ಕೆ ಸಿಲುಕಿರಬಾರದು ಎನ್ನುವ ಅಂಶಗಳನ್ನು ಹೇಳ್ತಾ, ಹೀಗಿದ್ದರೆ ಮಾತ್ರ ಸಹಜವಾಗಿ ವೈಜ್ಞಾನಿಕ ಪದ್ಧತಿಯ ಅನುಷ್ಠಾನಕ್ಕೆ ಧಕ್ಕೆ ಬರುವುದಿಲ್ಲ. ಅದರ ಮೂಲಕ ಸಮಾಜದ ಆಗುಹೋಗುಗಳನ್ನು ಸಮರ್ಪಕವಾಗಿ ಅಧ್ಯಯನಿಸಬಹುದು ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟರು. ಆಕ್ಸ್ಫರ್ಡ್ ಡಿಕ್ಷನರಿಯವರ ಪ್ರಕಾರ ವಾಸ್ತವವಾದ ಅಂತಕ್ಕಂಥದ್ದು ತತ್ವಶಾಸ್ತ್ರೀಯ ವ್ಯವಸ್ಥೆಯಾಗಿದೆ. ತತ್ವಗಳನ್ನು ಶಾಸ್ತ್ರೀಯವಾಗಿ ಎಂದರೆ ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ. ಸಂಗತಿ ಅಥವಾ ಘಟನೆಗಳ ಅವಲೋಕನದಲ್ಲಿ ಪ್ರತ್ಯಕ್ಷ ಪ್ರಮಾಣವಾದವನ್ನು ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಸತ್ಯಾಂಶಗಳನ್ನು ಪರಿಗಣಿಸಬೇಕೇ ಹೊರತು ತಾತ್ವಿಕ ಮತ್ತು ಆಸ್ತಿಕ ಅಥವಾ ಧಾರ್ಮಿಕ ಅಂಶಗಳನ್ನು ಒಳಗೊಂಡಿರಬಾರ್ದು ಅಂತ ಅಭಿಪ್ರಾಯಪಡ್ತಾರೆ. ಯಾವುದೇ ಸಮಾಜದಲ್ಲಿ ಯಾವುದೇ ಎರಡು ಘಟನೆಗಳ ಮಧ್ಯೆ ಸಂಬಂಧವನ್ನು ಏರ್ಪಡಿಸುವಾಗ ಸಾಮಾನ್ಯೀಕರಣವಾಗುವಂತೆ ನಿರೂಪಿಸಬೇಕಾಗುತ್ತದೆ. ಅಂದರೆ ನಿಸರ್ಗದ ವಿವಿಧ ಘಟನೆಗಳ ಮಧ್ಯೆ ಕಾರ್ಯಕಾರಣ ಸಂಬಂಧವನ್ನು ಪರಿಶೀಲಿಸಬೇಕಾಗುತ್ತೆ. ಕಾರ್ಯಕಾರಣ ಸಂಬಂಧ ಅಂದರೆ ಏನು? ಪ್ರತಿಯೊಂದು ನಿಸರ್ಗದ ಘಟನೆಗೆ ಒಂದು ಕಾರಣವಿರಲೇಬೇಕು ಅನ್ನುವ ಅಂಶವನ್ನು ಪ್ರತಿಪಾದಿಸತಕ್ಕಂಥದ್ದು ಕಾರ್ಯಕಾರಣ ಸಂಬಂಧದ ತತ್ವ. ನಿರ್ದಿಷ್ಟವಾದಂತಹ ಕಾರಣ ನಿರ್ದಿಷ್ಟವಾದಂತಹ ಪರಿಣಾಮವನ್ನು ಉತ್ಪತ್ತಿ ಮಾಡುತ್ತದೆ ಎನ್ನುವ ಅಂಶವನ್ನು ನಾವು ಕಾರ್ಯಕಾರಣ ಸಂಬಂಧ ಅಂತೇಳಿ. ಹೀಗೆ ಸಮಾಜದಲ್ಲಿ ಆಗು ಹೋಗ್ತಕ್ಕಂಥ ಘಟನೆಗಳಿಗೆ ಯಾವುದೋ ದೈವ ಪ್ರೇರಣೆಯಲ್ಲ ಅಥವಾ ಯಾವುದೋ ಒಂದು ಮೂಢನಂಬಿಕೆ ಅಲ್ಲ, ಆದರೆ ವಾಸ್ತವಿಕ ಸಂಗತಿಗಳ ಅಲ್ಲಿಯ ಕಾರ್ಯಕಾರಣ ಸಂಬಂಧ ಅದಕ್ಕೆ ಕಾರ್ಯಕಾರಣ ಸಂಬಂಧದ ಮೂಲಕ ಆಗುತ್ತೆ ಅಂತಕ್ಕಂಥ ನಂಬಿಕೆಯನ್ನು ರೂಢಿಸಿಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಘಟನೆಗೂ ಕೂಡ ಒಂದು ಕಾರಣ ಇರಲೇಬೇಕು. ಕಾರಣ ಇಲ್ಲದೆ ಏನು ಜರುಗೋದಕ್ಕೆ ಸಾಧ್ಯತೆ ಇಲ್ಲ. ಇದನ್ನೇ ನಾವು ವಾಸ್ತವಿಕವಾದ ಅಂತ ಹೇಳ್ತೇವೆ. ವಾಸ್ತವಿಕವಾದವನ್ನು ಮಂಡಿಸುವಾಗ ನಾವು ಯಾವುದೋ ತತ್ವಗಳನ್ನು ಅಥವಾ ಆಸ್ತಿಕ ನಂಬಿಕೆಗಳನ್ನು, ಮೂಢನಂಬಿಕೆಗಳನ್ನು, ಕಂದಾಚಾರಗಳನ್ನು ಆಚರಿಸದೆ ಸಮಾಜದಲ್ಲಿ ಈ ಕಾರ್ಯಕಾರಣ ಸಂಬಂಧವನ್ನು ಅಳವಡಿಸಿಕೊಂಡು ನಾವು ಸಂಶೋಧನೆಯನ್ನು ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಸಮಾಜದ ಸ್ಥಿತಿಗತಿಗಳನ್ನು ಹೀಗೆ ಅವಲೋಕನ ಮಾಡುವುದರ ಮೂಲಕ ನಾವು ಸತ್ಯ ಸಂಗತಿಯನ್ನು ಶೋಧಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ಈ ವಾಸ್ತವಿಕವಾದದಲ್ಲಿ ಪ್ರತಿಪಾದಿಸ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಅವರು ಹೇಳ್ತಾರೆ, ವೈದ್ಯನನ್ನು ಸಮಾಜಕ್ಕೆ ಹೋಲಿಸ್ತಾರೆ. ವೈದ್ಯನು ಹೇಗೆ ರೋಗ ರುಜಿನಗಳು ಬಂದಾಗ ಅವುಗಳನ್ನು ಪರಿಶೀಲಿಸಿ ಅವುಗಳಿಗೆ ಬೇಕಾದಂಥ ಮದ್ದನ್ನು ಅಥವಾ ಉಪಚಾರವನ್ನು ಮಾಡ್ತಾರೋ, ಹಾಗೆ ಸಮಾಜವು ಅಥವಾ ಸಮಾಜಶಾಸ್ತ್ರಜ್ಞನು, ಇಲ್ಲಿ ವೈದ್ಯನನ್ನು ಸಮಾಜಶಾಸ್ತ್ರಜ್ಞನಿಗೆ ಹೋಲಿಸಲಾಗಿದೆ. ಸಮಾಜಶಾಸ್ತ್ರದ ಬಗ್ಗೆ ಹೇಳ್ತಕ್ಕಂಥವನೇ ಸಮಾಜಶಾಸ್ತ್ರಜ್ಞ ಅಂತ ಹೇಳಿರುವಾಗ, ಈ ಸಮಾಜಶಾಸ್ತ್ರಜ್ಞನು ವೈದ್ಯನು ಹೇಗೆ ರೋಗಗಳನ್ನು ಪತ್ತೆ ಹಚ್ಚಿ ಜನರ ಅವುಗಳನ್ನು ವಾಸಿ ಮಾಡೋದಕ್ಕೆ ಪ್ರಯತ್ನಿಸ್ತಾರೋ, ಹಾಗೆ ಸಮಾಜಶಾಸ್ತ್ರಜ್ಞನು ವಾಸ್ತವಿಕ ಸಂಗತಿಗಳಲ್ಲಿ ಅಥವಾ ನೈಜ ಜೀವನದಲ್ಲಿ ಉಂಟಾಗ್ತಕ್ಕಂತಹ ಕೆಲವಾರು ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತೆ ಏನು ಪರಿಣಾಮಗಳು ಉತ್ಪತ್ತಿ ಆಗ್ತವೋ ಅದಕ್ಕೆ ಕಾರಣಗಳನ್ನು ಹುಡುಕ್ತಕ್ಕಂಥದ್ದಾಗಬೇಕು ಮತ್ತು ಆ ಕಾರಣಗಳನ್ನು ಸರಿಪಡಿಸುವುದರ ಮೂಲಕ ಒಳ್ಳೆಯ ಪರಿಣಾಮವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಅನ್ನುವ ಅಂಶವನ್ನು ಇಲ್ಲಿ ಪ್ರತಿಪಾದಿಸುತ್ತಾರೆ. ವಿಜ್ಞಾನಿಯು ಎರಡು ಸಮುದಾಯಗಳನ್ನು ಅಧ್ಯಯನ ಮಾಡುವಾಗಲೂ ಹೋಲಿಕೆಯ ವಿಧಾನವನ್ನು
ಉಪಯೋಗಿಸುತ್ತಾನೆ. ಕೋಮ್ಟರು ಸಹ ಐತಿಹಾಸಿಕ ವಿಧಾನವೂ ಕೂಡ ಸಮಾಜದ ವಸ್ತುನಿಷ್ಠತೆಗೆ ನೆರವಾಗಬೇಕಾದಂತಹದ್ದು ಆಗಿದ್ದು, ಇದೊಂದು ಐತಿಹಾಸಿಕ ವಿಧಾನವೂ ಕೂಡ ಒಂದು ಆಗಿದ್ದು ಅದು ನೆರವಾಗಬೇಕಾಗತ್ತೆ ಅಂತ ಹೇಳಿ ಕೋಮ್ಟ್ ಅವರು ಅಭಿಪ್ರಾಯಪಡ್ತಾರೆ. ಕೋಮ್ಟ್ ಸಮಾಜಶಾಸ್ತ್ರ ಮತ್ತು ಇತಿಹಾಸದ ಮಧ್ಯೆ ಅಥವಾ ಇವೆರಡೂ ಸಮಾಜ ವಿಜ್ಞಾನಗಳು ಬೇರೆ ಬೇರೆಯಾಗಿವೆ ಎಂದು ನಾವು ಕಲ್ಪಿಸಿಕೊಳ್ಬಾರ್ದು. ಯಾವಾಗಲೂ ಅವೆರಡೂ ಒಂದೇ ಎಂದಿದ್ದಾರೆ. ಇನ್ನು ನೈಸರ್ಗಿಕ ವಿಜ್ಞಾನಗಳಲ್ಲಿರುವಂತೆ ಸಮಾಜಶಾಸ್ತ್ರದಲ್ಲಿಯೂ ಕೂಡ ಭವಿಷ್ಯವನ್ನು ಕಂಡುಕೊಳ್ಳಲು ಸಾಧ್ಯವಾಗಬೇಕಾಗುತ್ತೆ. ಕೋಮ್ಟನು ಸಮಾಜಶಾಸ್ತ್ರವನ್ನು ವೈಜ್ಞಾನಿಕ ಬುನಾದಿಯ ಮೇಲೆ ಸ್ಥಾಪಿಸಬಯಸಿದ್ದನು ಅನ್ನೋದು ನಿಮಗೆ ಈಗಾಗಲೇ ತಿಳಿದಿದೆ ಮತ್ತು ನಾನು ಕೂಡ ಹೇಳಿದ್ದೀನಿ. ಅದಕ್ಕಾಗಿ ಆತ ಈ ವಾಸ್ತವಿಕವಾದ ಅಥವಾ ಪಾಸಿಟಿವಿಸಮ್ ಎನ್ನುವ ಕಲ್ಪನೆಯನ್ನು ಬೆಳೆಸಿದರು ಅಂತ ಹೇಳಿ ನಾವು ನಂಬಿಕೊಳ್ಬೋದಾಗಿದೆ. ಸಮಾಜ ವಿಜ್ಞಾನಿಯು ಸ್ವತಃ ಅವಲೋಕನ, ಸಂದರ್ಶನ, ಪ್ರತ್ಯಕ್ಷವಾಗಿ ಘಟನೆಗಳನ್ನು ಪರಿಶೀಲಿಸಿ ಸನ್ನಿವೇಶಗಳಲ್ಲಿ ಪಾಲ್ಗೊಳ್ಳುತ್ತಾ ಸತ್ಯಸಂಗತಿಗಳನ್ನು ಕಂಡುಕೊಳ್ಳಬೇಕು. ಸಮಾಜಶಾಸ್ತ್ರಜ್ಞನು ಕಲ್ಪನೆ, ಊಹೆ, ತರ್ಕಗಳಿಂದ ಹೊರಹಿದ್ದು ಬರೀ ಊಹೆಯನ್ನು ತರ್ಕಗಳನ್ನು ಮಾಡ್ಕೊಳ್ತಾ ಇರಬಾರ್ದು. ಆದರೆ ಆತ ಸತ್ಯಸಂಗತಿಗಳನ್ನು ಅವಲೋಕನ ಮಾಡುವುದರ ಮೂಲಕ, ಸಂದರ್ಶನ ಮಾಡುವುದರ ಮೂಲಕ, ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳುವುದರ ಮೂಲಕ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದಾಗ ಮಾತ್ರ ನಾವು ಸಮಾಜದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥ ಪರಿಕಲ್ಪನೆಯನ್ನು ಈ ಪಾಸಿಟಿವಿಸಮಲ್ಲಿ ಕೋಮ್ಟ್ ಅವರು ವ್ಯಕ್ತಪಡಿಸ್ತಾರೆ. ಕೋಮ್ಟ್ ಅವರು ಮುಂದುವರೆದು ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ಅನೇಕ ಭಿನ್ನತೆಗಳಿವೆ ಅಂತ ಹೇಳ್ತಾ, ಆ ಭಿನ್ನತೆಯ ಕಾರಣಗಳನ್ನು ತತ್ವನಿಷ್ಠೆಯಿಂದ ಅಧ್ಯಯನ ಮಾಡಬೇಕೆಂದು ಕೋಮ್ಟರು ತಿಳಿಸುತ್ತಾರೆ. ಸಮಾಜಶಾಸ್ತ್ರವನ್ನು ಇನ್ನುಳಿದ ವಿಜ್ಞಾನಗಳ ಸಾಲಿನಲ್ಲಿ ನಿಲ್ಲಿಸುವ ದೃಷ್ಟಿಯಿಂದ ಅದನ್ನು ಪಾಸಿಟಿವಿಸಮ್ದ ಆಧಾರದ ಮೇಲೆ ಬೆಳೆಸಲು ಕೋಮ್ಟ್ ಅವರು ಪ್ರಯತ್ನಪಟ್ಟರು ಅಂತಕ್ಕಂಥ ನಾವು ನೋಡಬಹುದು. ರೈಟ್. ಈ ಪಾಸಿಟಿವಿಸಮ್ ಅಥವಾ ವಾಸ್ತವಿಕವಾದ ಅಥವಾ ಪ್ರತ್ಯಕ್ಷ ಪ್ರಮಾಣವಾದ ಎನ್ನುವ ಇದರ ಮುಖ್ಯಾಂಶಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಒಟ್ಟಾರೆ ಈ ವಿಧಾನವನ್ನು ಅಥವಾ ಪಾಸಿಟಿವಿಸಮನ್ನು ಅಥವಾ ಪ್ರತ್ಯಕ್ಷ ಪ್ರಮಾಣವಾದವನ್ನು ಕೋಮ್ಟ್ ಅವರು ಕೊಡುವಾಗ ಈ ಮುಖ್ಯಾಂಶಗಳನ್ನು ತಿಳಿ ಹೇಳ್ತಾರೆ. 1. ವಾಸ್ತವವಾದವು ಕೋಮ್ಟ್ ಅವರು ಕಟ್ಟಿಕೊಟ್ಟ ಒಂದು ಅಧ್ಯಯನದ ಪದ್ಧತಿಯಾಗಿದೆ. ನಂಬರ್ 1 ಇದರ ಮೂಲಾಂಶ. ನಂಬರ್ 2, ಸಮಾಜವನ್ನು ಒಂದು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಬೆಳೆಸುವುದು ಆಗಿದೆ ಎಂದು ಎರಡನೇದಾಗಿ ಹೇಳ್ತಾರೆ. ಮೂರನೇದಾಗಿ, ಸಮಾಜಶಾಸ್ತ್ರವು ಭೌತ ವಿಜ್ಞಾನಗಳಂತೆ ತನ್ನದೇ ಆದಂತಹ ಅಧ್ಯಯನದ ಪದ್ಧತಿಯನ್ನು ಹೊಂದಿದೆ ಎಂದು ಅವರು ಅಭಿಪ್ರಾಯಪಡ್ತಾರೆ. ನಾಲ್ಕನೇದಾಗಿ, ಪೂರ್ವಾಗ್ರಹಗಳಿಂದ ಹೊರಗುಳಿದು ಸಾಮಾಜಿಕ ಸಂಗತಿಗಳನ್ನು ಅಧ್ಯಯನಿಸಬೇಕು ಅಥವಾ ಗ್ರಹಿಸಬೇಕು ಎಂದು ಅವರು ಅಭಿಪ್ರಾಯಪಡ್ತಾರೆ. ಐದನೇದಾಗಿ, ಅವಲೋಕನ, ಹೋಲಿಕೆ, ಐತಿಹಾಸಿಕ ವಿಧಾನ, ಪ್ರಾಯೋಗಿಕ ಪರಿಶೀಲನೆ ಇವುಗಳು ಪಾಸಿಟಿವಿಸಮನ್ನು ಅಥವಾ ಪ್ರತ್ಯಕ್ಷ ಪ್ರಮಾಣವಾದದ ಮೂಲ ಆಧಾರಗಳಾಗಿವೆ ಎಂದು ಅವರು ಅಭಿಪ್ರಾಯಪಡ್ತಾರೆ. ನೆಕ್ಸ್ಟ್, ಆರನೇದಾಗಿ, ಪೂರ್ವಾಗ್ರಹಗಳಿಂದ ಮುಕ್ತವಾಗಿದ್ದು ಸಂಗತಿಗಳನ್ನು ಕಲೆ ಹಾಕಬೇಕು ಎನ್ನುವುದನ್ನು ಅವರು ಪ್ರತಿಪಾದಿಸ್ತಾರೆ. ಏಳನೇದಾಗಿ, ಸಮಾಜಶಾಸ್ತ್ರಜ್ಞನು ಕುಳಿತಲ್ಲಿಯೇ ತನ್ನ ಅಧ್ಯಯನವನ್ನು ಕೈಗೊಳ್ಳದೆ
ಕಾರ್ಯಕ್ಷೇತ್ರವನ್ನು ಕ್ಷೇತ್ರ ಕಾರ್ಯವನ್ನು ಮಾಡಬೇಕಾಗುತ್ತೆ, ಕೈಗೊಳ್ಳಬೇಕಾಗುತ್ತೆ. ಅಂದರೆ ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತೀವಿಯೋ, ಎಲ್ಲಿ ಯಾವ ಘಟನೆ ನಡೆಯುತ್ತಿರುತ್ತೋ ಆ ಸ್ಥಳಕ್ಕೆ ಭೇಟಿ ನೀಡಿ ಅದರ ಮೂಲಕ ಅವಲೋಕನ ಮುಂತಾದವುಗಳನ್ನು ಉಪಯೋಗಿಸ್ಕೊಂಡು ತಾನು ಅಧ್ಯಯನವನ್ನು ಕೈಗೊಳ್ಳಬೇಕು ಅಂತೇಳಿ ಅವರು ಪ್ರತಿಪಾದಿಸ್ತಾರೆ. ಅಷ್ಟೇ ಅಲ್ಲದೆ ಆ ಕ್ಷೇತ್ರ ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನೋದ್ರ ಜೊತೆಗೆ ವಸ್ತುನಿಷ್ಠವಾದಂಥ ಅಧ್ಯಯನಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಇದ್ದದ್ದನ್ನೇ ಇದ್ದಾಗೆ ಹೇಳಬೇಕು. ವಾಸ್ತವಿಕತೆಯನ್ನು ನಾವು ಏನು ವೈಭವೀಕರಿಸ್ತಕ್ಕಂಥದ್ದು ಅಥವಾ ಉತ್ಪ್ರೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದು ಅಥವಾ ಊಹೆ ಮಾಡಿ ಹೇಳ್ತಕ್ಕಂಥದ್ದು ಮಾಡದೆ ನಾವೇನು ಮಾಡಬೇಕು, ವಸ್ತುನಿಷ್ಠವಾದಂಥ ಅಧ್ಯಯನಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದೇ ವಾಸ್ತವವಾದ ಅಥವಾ ಪ್ರತ್ಯಕ್ಷ ಪ್ರಮಾಣವಾದದ ತಿರುಳಾಗಿದೆ ಎಂದು ಅವರು ಅಭಿಪ್ರಾಯಪಡ್ತಾರೆ. ಇಷ್ಟು ಈ ಕೋಮ್ಟ್ ಅವರ ಈ ಒಂದು ಸಿದ್ಧಾಂತ ಹೇಳುತ್ತೆ. ಇದನ್ನು ಪರೀಕ್ಷೆಯಲ್ಲಿ ಕೇಳಿದಾಗ 10 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕೋಮ್ಟ್ ಅವರ ಪಾಸಿಟಿವಿಸಮ್ ಅನ್ನು ವಿವರಿಸಿ, ಪ್ರತ್ಯಕ್ಷ ಪ್ರಮಾಣವನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಅದಕ್ಕೆ ಈ ರೀತಿಯಾದಂತಹ ವಿವರಣೆಯನ್ನು ಕೊಡಲಿಕ್ಕೆ ನೀವು ಪ್ರಯತ್ನಿಸ್ತೀರಿ ಅಂತ ಹೇಳ್ತಾ ಇದನ್ನು ಅಭ್ಯಾಸ ಮಾಡಿ ಅಂತ ಹೇಳಿ ತಿಳಿಸ್ತಾ ಈ ಕ್ಲಾಸ್ಗೆ ವಿದಾಯ ಆಗ್ತೀನಿ. ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.